ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ತ್ರಿಲೋಕ ಬಾಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರ್ಷಿತಾ ಅನಿಲ್. ಪ್ರಕೃತಿಯ ಸೃಷ್ಟಿಯಲ್ಲಿ ಎಷ್ಟೋ ಅದ್ಭುತಗಳಿವೆ. ಅದರಲ್ಲಿ ಅತ್ಯಂತ ನಿಗೂಢ ಮತ್ತು ದೈವಿಕ ಶಕ್ತಿಯುಳ್ಳ ಒಂದು ಅಪರೂಪದ ಹೂವೆಂದರೆ ಅದೇ ಬ್ರಹ್ಮಕಮಲ. ವರ್ಷಕ್ಕೆ ಒಂದೇ ಒಂದು ಬಾರಿ, ಅದು ಮಧ್ಯರಾತ್ರಿಯಲ್ಲಿ ಮಾತ್ರ ಅರಳುವ ಈ ಹೂವಿನ ರಹಸ್ಯಗಳೇನು? ಈ ಹೂವು ಅರಳಿದಾಗ ನಾವು ಏನು ಮಾಡಬೇಕು? ಇದರ ಹಿಂದಿರುವ ಪೌರಾಣಿಕ ಕಥೆಗಳೇನು? ಈ ಎಲ್ಲಾ ಕುತೂಹಲಕಾರಿ ಮಾಹಿತಿಯನ್ನು ಇಂದು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಸ್ನೇಹಿತರೆ, ಬ್ರಹ್ಮಕಮಲವನ್ನು ರಾತ್ರಿಯ ರಾಣಿ ಮೀನ್ಸ್ ಕ್ವೀನ್ ಆಫ್ ದಿ ನೈಟ್ ಎಂದು ಕರೆಯುತ್ತಾರೆ. ಇದರ ವೈಜ್ಞಾನಿಕ ಹೆಸರು ಸೌಸೂರಿಯಾ ಒಬೊಲಾಟಾ. ಇದು ಹಿಮಾಲಯದ ಎತ್ತರ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಆದರೆ ಇದನ್ನು ನಾವು ಮನೆಯ ಕುಂಡಗಳಲ್ಲೂ ಸುಲಭವಾಗಿ ಬೆಳೆಸಬಹುದು. ಈ ಗಿಡದ ಎಲೆಯಿಂದಲೇ ಮತ್ತೊಂದು ಗಿಡ ಚಿಗುರುವುದು ಇದರ ಮೊದಲ ವಿಶೇಷತೆ. ಇನ್ನು ಜುಲೈನಿಂದ ಸೆಪ್ಟೆಂಬರ್ ತಿಂಗಳ ಅವಧಿಯಲ್ಲಿ ಇದು ಅರಳುತ್ತದೆ. ರಾತ್ರಿ 10 ಗಂಟೆಯ ನಂತರ ನಿಧಾನವಾಗಿ ಅರಳಲು ಪ್ರಾರಂಭಿಸುವ ಈ ಹೂವು ಮಧ್ಯರಾತ್ರಿ 12 ಗಂಟೆಗೆ ಸಂಪೂರ್ಣವಾಗಿ ಅರಳಿ ನಿಲ್ಲುತ್ತದೆ. ಬೆಳಗಾಗುವಷ್ಟರಲ್ಲಿ ಇದು ಬಾಡಿ ಹೋಗುತ್ತದೆ. ಇದು ಅರಳಿದಾಗ ಇಡೀ ಮನೆ ತುಂಬಾ ಒಂದು ಅದ್ಭುತವಾದ ಸುಗಂಧ ಹರಡುತ್ತದೆ. ನಮ್ಮ ಹಿಂದೂ ಧರ್ಮದಲ್ಲಿ ಬ್ರಹ್ಮಕಮಲಕ್ಕೆ ಅತ್ಯಂತ ಪವಿತ್ರವಾದ ಸ್ಥಾನವಿದೆ. ಸೃಷ್ಟಿಕರ್ತನಾದ ಬ್ರಹ್ಮದೇವನಿಗೆ ಪ್ರಿಯವಾದ ಹೂವು ಇದು. ಬ್ರಹ್ಮದೇವನು ಈ ಹೂವಿನ ಮೇಲೆಯೇ ಕುಳಿತು ಸೃಷ್ಟಿ ಕಾರ್ಯ ಮಾಡುತ್ತಾನೆ ಎಂಬ ನಂಬಿಕೆ ಇದೆ. ಇದರ ಜೊತೆಗೆ ಶಿವನು ಗಣೇಶನಿಗೆ ಆನೆಯ ತಲೆಯನ್ನು ಇಟ್ಟು ಮರುಜೀವ ನೀಡಿದಾಗ ದೇವತೆಗಳು ಆನಂದದಿಂದ ಆಕಾಶದಿಂದ ಈ ಬ್ರಹ್ಮಕಮಲ ಹೂವುಗಳ ಮಳೆಯನ್ನು ಸುರಿಸಿದರಂತೆ. ಇನ್ನು ರಾಮಾಯಣದಲ್ಲಿ ಲಕ್ಷ್ಮಣನು ಮೂರ್ಛೆ ಹೋದಾಗ ಸಂಜೀವಿನಿ ಮೂಲಿಕೆಯ ಜೊತೆಗೆ ಈ ಬ್ರಹ್ಮಕಮಲದ ನೀರನ್ನು ತಾವರೆ ಎಲೆಯಲ್ಲಿ ತಂದು ಹಾಕಿದ ತಕ್ಷಣ ಲಕ್ಷ್ಮಣನಿಗೆ ಪ್ರಾಣ ಬಂದಿತು ಎಂಬ ಪೌರಾಣಿಕ ಕಥೆಯೂ ಇದೆ. ಹಾಗಾದ್ರೆ ನಿಮಗೆ ಗೊತ್ತಾ, ಬ್ರಹ್ಮಕಮಲ ಹೂವು ಅರಳುವುದನ್ನು ಕಣ್ಣಾರೆ ನೋಡುವುದೇ ಒಂದು ಮಹಾಭಾಗ್ಯ. ಈ ಹೂವು ಅರಳುವ ಸಮಯದಲ್ಲಿ ಯಾರೂ ದೇವರಲ್ಲಿ ಮನಸ್ಸಾರೆ ಪ್ರಾರ್ಥನೆ ಮಾಡುತ್ತಾರೋ ಅವರ ಆಸೆಗಳೆಲ್ಲ ಈಡೇರುತ್ತವೆ ಎಂಬ ಬಲವಾದ ನಂಬಿಕೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ಗಿಡವನ್ನು ಮನೆಯಲ್ಲಿ ಬೆಳೆಸುವುದರಿಂದ ನಕಾರಾತ್ಮಕ ಶಕ್ತಿ ಮೀನ್ಸ್ ನೆಗೆಟಿವ್ ಎನರ್ಜಿ ದೂರವಾಗಿ ಸಕಾರಾತ್ಮಕ ಶಕ್ತಿ ಮತ್ತು ಐಶ್ವರ್ಯ ಹೆಚ್ಚುತ್ತದೆ. ಈ ಹೂವು ಅರಳಿದಾಗ ಇದನ್ನು ದೇವರಿಗೆ, ವಿಶೇಷವಾಗಿ ಶಿವನಿಗೆ ಪೂಜೆ ಮಾಡಿ ಸಮರ್ಪಿಸಿದರೆ ಇಡೀ ಕುಟುಂಬಕ್ಕೆ ಒಳ್ಳೆಯದಾಗುತ್ತದೆ. ಕೇವಲ ಪೌರಾಣಿಕ ಅಷ್ಟೇ ಅಲ್ಲ, ಆಯುರ್ವೇದ ಮತ್ತು ಟಿಬೆಟಿಯನ್ ವೈದ್ಯಕೀಯ ಪದ್ಧತಿಯಲ್ಲಿ ಬ್ರಹ್ಮಕಮಲಕ್ಕೆ ತುಂಬಾನೇ ಮಹತ್ವವಿದೆ. ಈ ಹೂವು ಮತ್ತು ಇದರ ಎಲೆಗಳು ನೈಸರ್ಗಿಕ ಔಷಧಿಯಂತೆ ಕೆಲಸ ಮಾಡುತ್ತವೆ. ಮುಖ್ಯವಾಗಿ ತೀವ್ರವಾದ ಜ್ವರ, ಕೆಮ್ಮು ಮತ್ತು ನೆಗಡಿಯನ್ನು ಕಡಿಮೆ ಮಾಡಲು ಇದರ ಸಾರವನ್ನು ಬಳಸಲಾಗುತ್ತದೆ. ಹಲವಾರು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣವಾಗಿದೆ. ಅಷ್ಟೇ ಅಲ್ಲದೆ ಮೂಳೆಗಳ ಕೀಲು ನೋವು ಅಥವಾ ವಾತದ ಸಮಸ್ಯೆಯಿಂದ ಬಳಲುವವರಿಗೆ ಬ್ರಹ್ಮಕಮಲದ ಎಣ್ಣೆ ಮತ್ತು ಪೇಸ್ಟ್ ತುಂಬಾ ಉಪಶಮನ ನೀಡುತ್ತದೆ. ಲಿವರ್ ಆರೋಗ್ಯವನ್ನು ವೃದ್ಧಿಸಲು, ರಕ್ತವನ್ನು ಶುದ್ಧೀಕರಿಸಲು ಇದು ಸಹಕಾರಿಯಾಗುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ಒಂದು ರಾತ್ರಿ ಮಾತ್ರ ಬದುಕುವ ಈ ಬ್ರಹ್ಮಕಮಲ ನಮಗೆ ಎಷ್ಟು ದೊಡ್ಡ ದೈವಿಕ ಸಂದೇಶವನ್ನು ನೀಡುತ್ತದೆ ಅಲ್ವಾ? ನಿಮ್ಮ ಮನೆಯಲ್ಲಿ ಎಂದಾದರೂ ಬ್ರಹ್ಮಕಮಲ ಅರಳಿದೆಯೇ? ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ತ್ರಿಲೋಕ ಬಾಸ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟರೆಸ್ಟಿಂಗ್ ವಿಷಯದೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನೋಡ್ತಾ ಇರಿ ತ್ರಿಲೋಕ ಬಾಸ್. ನಾನು ನಿಮ್ಮ ಹರ್ಷಿತಾ ಅನಿಲ್. ಧನ್ಯವಾದಗಳು.